ನಮಸ್ಕಾರ ಸ್ನೇಹಿತರೆ. ನಾನು ಈಗ ಯಲಹಂಕ ಹತ್ರ ಇರುವಂಥ ಪುರಾಣ ಪ್ರಸಿದ್ಧಿಯಾಗಿರುವಂಥ ಒಂದು ದೇವಸ್ಥಾನ ಕರ್ಕೊಬಂದಿದ್ದೀನಿ. ಬನ್ನಿ ಹೋಗೋಣ. ಆ ದೇವಸ್ಥಾನ ಯಾವುದು ಅಂತಂದರೆ ನೋಡಿಸ್ತಾ ಬರ್ತಾಯಿದ್ದೀನಿ ನೋಡಿ. ತುಂಬ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇಲ್ಲಿ ಅಕ್ಕಪಕ್ಕ ಸಣ್ಣ ಸಣ್ಣ ದೇವಸ್ಥಾನ ಇದೆ. ಮೈನ್ ದೇವಸ್ಥಾನ ಹಾಗೆ ಮುಂದೆ ತೋರಿಸ್ತೀನಿ. ಇದು ಅಟ್ಟೂರು ಗ್ರಾಮದಲ್ಲಿ ಇರುವಂಥ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ. ತುಂಬ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನ ಇದು. ಸೋಷಿಯಲ್ ಮೀಡಿಯಾದಲ್ಲಿ ನಡುವೆ ನೋಡ್ತಾ ಇದ್ದರೆ ತುಂಬ ಪ್ರಸಿದ್ಧಿಯಾಗಿದೆ. ಹಾಗಾಗಿ ನಾನು ಒಂದು ವಿಡಿಯೋ ಮಾಡಲು ಬಂದಿದ್ದೀನಿ. ನೋಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ದೇವಸ್ಥಾನ ಎದುರುಗಡೆನೆ ಇಲ್ಲಿ ಲೆಫ್ಟ್ ಸೈಡಿಗೆ ಕಾಲು ಕೈ ತೊಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ದೇವಸ್ಥಾನದ ಎಡಭಾಗದಲ್ಲೇ ನಾಡಿ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ ನೋಡಿ. ಅಲ್ಲಿ ಎಡಗಡೆ ಹೇಳ್ತಾ ಇದ್ದಾರೆ, ಅದು ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು. ಐನೋರು ಮಾತಾಡಿಸಲು ನಾನು ಪ್ರಯತ್ನ ಮಾಡಿದೆ. ಅವರು ಸ್ವಲ್ಪ ಫ್ರೀ ಇರಲಿಲ್ಲ, ನನಗೂ ಟೈಮ್ ಇರಲಿಲ್ಲ. ಹಾಗಾಗಿ ವಾಪಸ್ ಬಂದೆ. ನಾನಲ್ಲಿ ವಿಚಾರ ಮಾಡಿದ್ದು ಗೊತ್ತಾಗಿದ್ದು ನಾಡಿ ಜ್ಯೋತಿಷ್ಯಗೆ ಬರೋ ವಾರಕ್ಕೆ ಇಲ್ಲ ಮುಂದೆ 3 ದಿನ ಮುಂದಾಗೆ ಒಂದು ಸ್ಲಿಪ್ಪಲ್ಲಿ ಬರ್ಕೊಡ್ತಾರೆ, ಟೋಕನ್ ಅಂತ ಹೇಳ್ತಾ ಇದ್ದಾರೆ. ನೀವು ಅದೇ ರೀತಿ ಮಾಡಿಸ್ಕೊಂಡೋಗಿ ಎಷ್ಟೋ ಜನ ತುಂಬ ಜನ ಬಂದು ವಾಪಸ್ ಹೋಗ್ತಾಯಿದ್ರು. ದಯವಿಟ್ಟು ಆ ಥರ ಮಾಡ್ಕೊಬೇಡಿ. ನೀವು ಯಾರಿಗೂ ಹಂಗೆ ನೋಡ್ತಾ ಇಲ್ಲ. ಈ ಸಂಡೇ ಹೋಗಿ ನಾವು ವೀಡಿಯೋ ತೆಗೆದಿರೋದು ಇದು. ಮಂಗಳವಾರಕ್ಕೆ ಇವತ್ತು ಹೋಗಿ ಬರ್ಸಿ ಸ್ಲಿಪ್ ಇಸ್ಕೊಂಡು ಕೊಡ್ತಾಯಿದ್ದಾರೆ. ಅವರು ಈ ನಾಡಿ ಜ್ಯೋತಿಷ್ಯಕ್ಕೆ 500 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನಾನು ನೋಡಿದ್ದು, ವಿಚಾರ ಮಾಡಿದ್ದೀನಿ. 500 ರೂಪಾಯಿ ತೊಗೊಂಡು ಒಂದು ಪೇಪರಲ್ಲಿ ಬರ್ಕೊಡ್ತಾ ಇದ್ದಾರೆ, ಮಂಗಳವಾರಕ್ಕೆ ಬನ್ನಿ ಅಂತ. ನೀವು ಮಂಗಳವಾರ ಹೋದರೆ ನೆಕ್ಸ್ಟ್ ಶುಕ್ರವಾರಕ್ಕೆ ಕೊಡ್ತಾರೆ. ಆ ಥರ ನೀವು ಮುಂದಾಗಿ ಅಡ್ವಾನ್ಸಾಗಿ ಮಾಡಿ ತದನಂತರ ಹೋಗಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಏನು ನೋಡ್ತಾ ಇದ್ದೀರ, ದೇವಾಲಯದ ಆವರಣ ತುಂಬ ಫ್ರೀಯಾಗಿದೆ. ತುಂಬ ಜನ ಕುಳಿತುಕೊಳ್ಳಲು ಇರಲು ತುಂಬ ಚೆನ್ನಾಗಿದೆ. ದೇವಸ್ಥಾನ ಮಾತ್ರ ತುಂಬ ಚಿಕ್ಕದಾಗಿ ಪುಟ್ಟದಾಗಿದೆ. ತುಂಬ ಪ್ರಸಿದ್ಧಿ ಪಡೆದಿದೆ. ತುಂಬ ಚೆನ್ನಾಗಿದೆ. ವಾತಾವರಣ ಎಲ್ಲ ಚೆನ್ನಾಗಿದೆ ಇಲ್ಲಿ. ಸ್ನೇಹಿತರೆ, ನಮ್ಮ ಹುಡುಗ ಕರೀತಾ ಇದ್ದಾನೆ. ಈ ಕಡೆ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಮಾಡ್ಕೊಬರೋಣ, ಏನೆಲ್ಲ ಇದೆ ಅಂತ ನೋಡ್ಕೊಬರೋಣ ಬನ್ನಿ ಅಂತ ಕರೀತಾ ಇದ್ದಾನೆ. ಇವನ ಹೆಸರು ಪೂರ್ವಿಕ್ ಅಂತ. ನನ್ನ ಜೊತೆಯಲ್ಲಿ ಈ ವಿಡಿಯೋ ಮಾಡಲು ಬಂದಿದ್ದಾನೆ. ನಮ್ಮ ತಂಗಿ ಮಗ ಪೂರ್ವಿಕು ಜೊತೆಯಲ್ಲಿ ದೇವಸ್ಥಾನ ಒಂದು ರೌಂಡು ಬಂದು ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ ಸ್ನೇಹಿತರೆ. ಮುಂದೆ ಏನೆಲ್ಲ ಇದೆ ಎಲ್ಲ ಹೇಳ್ತಾ ಬರ್ತೀನಿ, ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಏನು ನೋಡ್ತಾ ಇದ್ದೀರಾ, ಇದೇ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದ ಗರ್ಭ ಗುಡಿ. ಇದು ನೋಡ್ತಾ ಇರೋವಂಥದ್ದು ಚಿಕ್ಕ ದೇವಸ್ಥಾನ ಇದು. ಹಾಗೆ ಮುಂದೆ ಹೋಗೋಣ ಬನ್ನಿ. ಸ್ನೇಹಿತರೆ, ಬನ್ನಿ ಹೀಗೆ ಹೋಗೋಣ. ಹೀಗೆ ಬಂದರೆ ಈ ಕಡೆ ದೇವಸ್ಥಾನ ರೈಟ್ ಸೈಡ್ ನೋಡ್ತಾ ಇದ್ದೀರಲ್ಲ, ಅದರ ಪಕ್ಕದಲ್ಲೇ ತುಂಬ ದೊಡ್ಡದಾದ ಆಲದ ಮರ ಇದೆ. ತುಂಬ ಚೆನ್ನಾಗಿ ನೆರಳು ಮತ್ತು ತಂಪಾಗಿರ್ತದೆ. ತುಂಬ ಪ್ರಶಾಂತವಾಗಿರುವಂಥ ದೇವಸ್ಥಾನ ಇದು. ತುಂಬ ಜನ ಬಂದು ಕೂತ್ಕೊಳ್ಳೋದಕ್ಕೆ ಒಳ್ಳೆಯ ಜಾಗ ಇದೆ.
ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದೇ ದೇವಸ್ಥಾನ, ಅದು ಕಾಶಿ ವಿಶ್ವನಾಥ ದೇವಸ್ಥಾನ ಇದು. ನಿಧಾನಮ್ಮ ಒಂಚೂರು ಮುಂದೆ ಹೋಗ್ತೀಳ ಹೋಗ್ತಾರೆ ಅಷ್ಟೊಂದು ಕಷ್ಟಪಟ್ಟು. ಫೋನ್ ಮಾಡಿರೋದಲ್ಲ ಸರ್, ನಾವು ಇಲ್ಲಿ ಕೊಡ್ಬೇಕಾದ್ರೆ ಶನಿವಾರ ಜ್ಯೋತಿಷನೇ ಹೇಳೋಣ ಅಂತ ಹೇಳ್ತಾರೆ, ಮೆಸೇಜು ಹಂಗೆ ಬರುತ್ತೆ. ಸ್ನೇಹಿತರೆ, ದೇವಾಲಯದ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಉತ್ತರ ನೀಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಒತ್ತಿ. ನಮಸ್ಕಾರ ಸ್ನೇಹಿತರೆ.